ಫಿಲಮ್ ಶೂಟಿಂಗ್ ರಾಜ್ಕುಮಾರ್ ಅವ್ರದ್ದೇ ಆಗಿರುತ್ತೆ ನೋಡಿ, ಇಲ್ಲೂ ರಾಜ್ಕುಮಾರ್ ಅವ್ರದ್ದೇ ಆಗಿದೆ. ನನ್ನ ಎಲ್ಲ ವೀಕ್ಷಕರಿಗೂ ಮೊದಲನೇದಾಗಿ ನಮಸ್ಕಾರ ಹೇಳ್ತೀನಿ. ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್. ನಾನು ಯಾವುದೇ ಫುಡ್ ಬ್ಲಾಗ್ ಬಗ್ಗೆ ನಿಮ್ಗೆ ತೋರ್ಸೋಕ್ಕೆ ಬಂದಿಲ್ಲ. ನಾನೊಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಫಸ್ಟು ಇದು ಸಿಕ್ಕಾಪಟ್ಟೆ ಹಳೆ ದೇವಸ್ಥಾನ, ಸಿಕ್ಕಾಪಟ್ಟೆ ಜನರ ಆಸೆ ಇಲ್ಲಿ ನೆರವೇರಿದೆ. ಇಲ್ಲಿ ಏನೇ ಕೇಳ್ಕೊಂಡ್ರು ಸಕ್ಸಸ್ ಗ್ಯಾರಂಟಿ. ಬರೀ ಭಕ್ತಾದಿಗಳು ದೇವಸ್ಥಾನ ಅಷ್ಟೇ ಅಲ್ಲ, ಇಲ್ಲಿ ತುಂಬ ಮೂವಿ ಶೂಟಿಂಗ್ಗಳು ಆಗಿದೆ. ಆಮೇಲೆ ಇನ್ನೊಂದು ಗೊತ್ತಾ, ಇಲ್ಲಿ ಶೂಟಿಂಗ್ ಆಗಿರೋ ಮೂವಿಗಳೆಲ್ಲ ಹಿಟ್ಟಾಗಿದ್ದಾವೆ. ಅಂಥ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹೋಗೋಣ. ಫಸ್ಟು ದೇವರಿಗೆ ಒಂದು ದರ್ಶನ ತೊಗೊಂಡು ನಮಸ್ಕಾರ ಮಾಡಿ, ಸಾಕಷ್ಟು ಮಾತಾಡೋದಿದೆ. ಒಳಗೆ ಹೋಗೋದಕ್ಕೂ ಮುಂಚೆ ಒಂದು ಸಣ್ಣದಾಗಿ ಹೇಳ್ತೀನಿ. ಇಲ್ಲಿ ಸ್ತಂಭ ಕಾಣಿಸ್ತಿದೆ ಅಲ್ಲ ನಿಮಗೆ, ಇದೇ ಸ್ಥಳದಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಶೂಟಿಂಗ್ ಕೂಡ ಆಗಿತ್ತು. ಕೇಳಿರ್ತೀರಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಾಂಗು. ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಬನ್ನಿ. ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ. ಅಸ್ಮತ್ ಶ್ರೀ ಗುರುಭ್ಯೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮನೋಗತಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಸಮಸ್ತ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ಗೌತಮ್ ಭಟ್ಟರ್ ಅಂತ. ನಾನು ಇಲ್ಲಿ 18 ವರ್ಷಗಳಿಂದ ಪ್ರಧಾನ ಅರ್ಚಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಮೊದಲು ಈ ದೇವಸ್ಥಾನ ಇರಲಿಲ್ಲ. ಯಾಕಂದರೆ ಸುಮಾರು ವರ್ಷಗಳಿಂದ ಬರೀ ಆ ಬಂಡೆಯಲ್ಲಿ ಒಂದು ಸ್ವಾಮಿಯ ಒಂದು ಆಕಾರ ಮಾತ್ರ ಇತ್ತು. ಸೊ ಆವಾಗ ನೀವು ನೋಡ್ದಂಗೆ ಇಲ್ಲಿ ರಾಮದಾಸ್ ಸ್ವಾಮಿಗಳಂತಿದ್ದಾರೆ. ಆ ಸ್ವಾಮಿಗಳು ಬಂದು ಇಲ್ಲಿ ಅವಿನಿ ರೋಡ್ ಹತ್ರ ತುಪ್ಪದ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಅಲ್ಲಿ ಭಿಕ್ಷಾಟನೆ ಮಾಡ್ತಾಯಿದ್ರಂತೆ. ಅವರಿಗೆ ಪ್ರತಿನಿತ್ಯ ಸ್ವಪ್ನದಲ್ಲಿ ಕಾಣಿಸ್ಕೊಂಡು, ಸ್ವಾಮಿ ನಾನು ಇಂಥ ಜಾಗದಲ್ಲಿದ್ದೀನಿ, ನನಗೊಂದು ದೇವಸ್ಥಾನ ನಿರ್ಮಾಣ ಮಾಡಿಸ್ಬೇಕಂತ ಬಂದಾಗ, ಸೊ ಅವರು ಅದನ್ನು ಜ್ಞಾಪಕ ಇಟ್ಕೊಂಡು, ಯಾರಪ್ಪ ನೀನು, ನಾನೇ ಭಿಕ್ಷಾಟನೆ ಮಾಡ್ಕೊಂಡಿದ್ದೀನಿ, ನಾನು ಹೆಂಗೆ ದೇವಸ್ಥಾನ ಕಟ್ಟಿಸ್ಲಿ ಅಂದಾಗ, ಮತ್ತೆ ಅವರು ಸ್ವಾಮಿ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಇಂಥ ಜಾಗದಲ್ಲಿದ್ದೀನಿ ಅಂತ ಅವ್ರು ಆವಾಗ ಈ ಕಾಲ್ದಾರಿ ಅಲ್ಲೊಂದು ಗಿಡ ಮರ ದೊಡ್ಡದಾಗಿ ಈ ಥರ ಜಾಗ ಎಲ್ಲ ಕನಸಲ್ಲಿ ಬಂದಿತ್ತಂತೆ. ಸೊ ಅದನ್ನು ಮಾರನೇ ದಿವಸ ಅವ್ರು ಎದ್ದು ಜ್ಞಾಪಕ ಇಟ್ಕೊಂಡು ಅಲ್ಲಿಂದ ಬಂದಾಗ ಇಲ್ಲಿ ಸ್ವಾಮಿ ಬಂಡೆಯಲ್ಲಿ ಆಕಾರ ಒಂದು ಮೂಡಿತ್ತಂತೆ. ಸೊ ಆಂಜನೇಯ ಸ್ವಾಮಿ ನೀನೇನ ಕರೆದಿದ್ದ ಅಂಥೇಳಿ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿ ಬಂಡೆ ಮುಂದೆಗಡೆ ಒಂದು ಚಪ್ರ ಥರ ಹಾಕಿದ್ರಂತೆ. ಚಪ್ರ ಥರ ಹಾಕಿ ಒಂದಷ್ಟು ದೂರದಲ್ಲಿ ಬಾಳೆಕಂಬ ಮಾವಿನ ಸೊಪ್ಪು ನೆಟ್ಟಿ ಇದು ಮಾಡಿರೋದು. ಸೊ ಸಮಸ್ತ ಯಾರಾದರೂ ಭಕ್ತಾದಿಗಳು ಈ ಕಡೆ ಹೋದಾಗ ಬಾಳೆಕಂಬ ಮಾವಿನ ಸೊಪ್ಪು ಅಂದರೆ ಶುಭ ಸೂಚಿಕೆ, ಇಲ್ಲಿ ಏನೋ ಒಂದು ದೇವಸ್ಥಾನನೋ ಏನೋ ಇರುತ್ತೆ ಅಂತ ಹೇಳಿಬಿಟ್ಟು ಬಂದಾಗ 4 ಜನಕ್ಕೆ ಗೊತ್ತಾಗಲಿ ಅಂತ ಅವ್ರು ಆ ರೀತಿಯಲ್ಲಿ ಮಾಡಿಬಿಟ್ಟು ಪ್ರತಿನಿತ್ಯ ಅಲ್ಲಿ ಪೂಜೆ ಮಾಡಿಕೊಂಡು ಅವಿನಿ ರೋಡ್ಗೆ ಹೋಗ್ತಾ ಇದ್ರಂತೆ ಭಿಕ್ಷಾಟನೆಗೆ. ಸೊ ಅಲ್ಲಿ ಅವಿನಿ ರೋಡಲ್ಲಿ ಅವರು ಯಾವುದೇ ಅಂಗಡಿಗೆ ಹೋದ್ರೂ ಅವರು ಶಕ್ತ್ಯಾನುಸಾರ ಏನೇ ಕೊಟ್ಟರು ಅದರಲ್ಲಿ ಹೂವು ಹಣ್ಣು ತೊಗೊಂಬರೋದು, ಇಲ್ಲಿ ಪೂಜೆ ಮಾಡಿ ಆ ಪ್ರಸಾದ ತದನಂತರ ಅಲ್ಲಿ ಹೋಗಿ ತೊಗೊಂಡೋಗಿ ಕೊಡ್ತಾಯಿದ್ರಂತೆ. ಈ ಥರ ಸ್ವಾಮಿಗಳು ಪ್ರತಿನಿತ್ಯ ಇದು ಮಾಡ್ಕೊಂಬರ್ಬೇಕಾದ್ರೆ ಒಂದು ಸಮಯದಲ್ಲಿ ಮೈಸೂರು ರಾಜರು ಮೆಡ್ರಾಸ್ಗೆ ಹೋಗಬೇಕಾದ್ರೆ ಒಂದಷ್ಟು ದೂರದಲ್ಲಿ ಕಾರೇನೋ ಟ್ರಬಲ್ ಆಯ್ತಂತೆ. ಸೊ ಆವಾಗ ಇಲ್ಲಿರೋ ಜನಗಳೆಲ್ಲ ಸೇರಿಸಿ ಸ್ವಾಮಿಗಳನ್ನ ಕೇಳ್ಕೊಂಡ್ರಂತೆ, ಸ್ವಾಮಿ ಈ ಥರ ಬನ್ನಿ, ಈ ಥರ ಮೈಸೂರು ರಾಜರದ್ದೇನೋ ಕಾರ್ ಕೆಟ್ಟೋಗಿದೆ, ಬಂದು ಏನೋ ಕ್ಷೇಮ ಸಮಾಚಾರ ವಿಚಾರಿಸೋಣ ಬನ್ನಿ ಅಂದಾಗ ರಾಜರ ಹತ್ರ ಕೇಳ್ಕೊಂಡ್ರಂತೆ, ಬನ್ನಿ ಈ ಥರ ಆಂಜನೇಯ ನಿಲ್ಲಿಸಿದಾನೆ, ಬಂದು ದರ್ಶನ ಮಾಡ್ಕೊಂಡು ಹೋಗಿ ನಿಮ್ಮ ಇಷ್ಟಾರ್ಥ ಎಲ್ಲ ನೆರವೇರುತ್ತೆ ಅಂದಾಗ ಅವರು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ಅವ್ರ ಕೆಲಸ ಕಾರ್ಯಗಳೆಲ್ಲ ಆಯ್ತಂತೆ. ಮತ್ತು ಅವರ ಮೈಸೂರು ಆಸ್ಥಾನದಲ್ಲಿ ದಿವಾನ್ ಪೂರ್ಣಯ್ಯ ಅಂತವರು ಇದ್ದರು, ದಿವಾನ್ಜಿಯವರು. ಸೊ ಅವರು ಹತ್ರ ಮಾತಾಡಿಬಿಟ್ಟು ಈ ದೇವಸ್ಥಾನಕ್ಕೆ ಈ ಜಾಗವನ್ನು ಕೊಟ್ಟು ದೇವಸ್ಥಾನ ನಿರ್ಮಾಣಿಸ್ಕೊಟ್ರು. ಅವರ ಮೈಸೂರು ರಾಜರ ಒಂದು ನೇತೃತ್ವದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಯಿತು ಅಂತ ಒಂದು ಇತಿಹಾಸ ಇಲ್ಲಿ. ಇವಾಗ ಸುಮಾರು ಮಾತಾಡಿದ್ವಿ ನಾವು, ಇನ್ನು ಮಾತಾಡೋದು ತುಂಬ ಇದೆ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಹೊರಗೆ ಬಂದು ಇಲ್ಲೊಂದಿಷ್ಟು ನಿಮ್ಗೆ ಹೊರಗಡೆ ಒಂದಿಷ್ಟು ದೇವಸ್ಥಾನಗಳಿವೆ. ಗಣಪತಿ ಇದೆ, ಪವರ್ಫುಲ್ ಶಿವ ಇದೆ. ಇದ್ರ ಬಗ್ಗೆನೂ ಒಂದು ಸಲ ತೋರಿಸ್ಕೊಂಡು ಆಮೇಲೆ ಮುಂದೆ ಹೋಗೋಣ. ಅವರನ್ನು ಮತ್ತೆ ಮಾತಾಡ್ಸೋಣ, ಮತ್ತೆ ತಿಳಿಯೋದು ಸಾಕಷ್ಟಿದೆ. ಬನ್ನಿ ಇವಾಗ ಇಲ್ಲಿ ಹೊರಗಡೆ ಯಾವ್ಯಾವ ದೇವಸ್ಥಾನ ಇದೆ ಎಲ್ಲ ನೋಡಿಕೊಂಡು ನಮಸ್ಕಾರ ಮಾಡಿ ಬರೋಣ. ಹೌದಾ? ಇಲ್ಲಿ ಸ್ವಾಮಿಯ ವಿಶೇಷಪ್ಪ ಏನಂದರೆ, ಯಾರೇ ಆಗಲಿ, ಏನೇ ಕಷ್ಟಗಳಾಗಲಿ, ಏನೇ ಪರಿಹಾರ ಆಗಬೇಕು ಅಂದರೆ ಇಲ್ಲಿ ದೇವರ ಹತ್ರ ಬಂದು ಶ್ರದ್ಧಾಭಕ್ತಿಯಿಂದ ಸಂಕಲ್ಪ ಮಾಡ್ಕೋಬೇಕು. ಏನಪ್ಪ ಸಂಕಲ್ಪ ಅಂದರೆ, ಸೊ ನಾನು ನಿನಗೆ ಒಂದು 11 ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗ್ತೀನಿ,
ತದನಂತರ ನನ್ನ ಕೆಲಸ ಕಾರ್ಯ ಆದ ನಂತರ ಬಂದರೆ ನಿನಗೆ 108 ಪ್ರದಕ್ಷಿಣೆ ಆಗ್ತೀನಿ ಅಂತ ಕೇಳಿಕೊಂಡು ಶ್ರದ್ಧಾ ಭಕ್ತಿಯಿಂದ 11 ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋದರೆ ಖಂಡಿತವಾಗ್ಲೂ ಅವ್ರ ಕೆಲಸ ಆಗ್ತಾ ಇದೆ, ಹಾಗೂ ಆಗತ್ತೆ. ನಾನು ಈ ಶೂಟಿಂಗ್ ಹುಡುಕ್ಸ್ಕೊಂಬಂದಾಗ ಇಲ್ಲಿ ನಮ್ಮ ಥರನೇ ಇನ್ನೊಬ್ರು ಯಾರೋ ಯೂಟ್ಯೂಬರ್ ಇದ್ದರು. ಫಸ್ಟ್ ಡೌಟ್ ಬಂತು, ಆಮೇಲೆ ಕ್ಲಾರಿಫಿಕೇಷನ್ ತೊಗೊಂಡಾಗ ಗೊತ್ತಾಯ್ತು ನನಗೆ, ಇದು ಅಲೆಮಾರಿಯಮ್ಮಿತ್ತು ತಾನೇ, ಈ ಮೂವಿ ಶೂಟಿಂಗ್ ಬಗ್ಗೆ ಹೇಳ್ತಾರೆ. 100% ಅವರೇ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ನೀವು ಕಪಿಲ್ ಡೆಸ್ಟಿನೇಷನ್. ಥ್ಯಾಂಕ್ಸ್ ಸರ್, ಅದು ಒಬ್ಬರಾದ್ರೂ ನಾನು ಗೊತ್ತಿರಲ್ಲ. ಇಲ್ಲ, ಫುಡ್ ಚೆನ್ನಾಗಿ ಮಾಡ್ತೀರಾ, ನಾನು ನೋಡ್ತಾ ಇರ್ತೀನಿ. ಒಂದೆರಡಕ್ಕೆ ಹೋಗಿದ್ದೀನಿ, ನೀವು ತೋರಿಸಿರೋದು ಒಂದು ಎಕರೆ ಇಡ್ಲಿ, ತಟ್ಟೆ ಇಡ್ಲಿ ಅಂತೆಲ್ಲ ನಾನು ಹೋಗಿದ್ದೀನಿ ಒಂದೆರಡು. ಚೆನ್ನಾಗಿ ಮಾಡ್ತೀರಾ ನೀವು. ಥ್ಯಾಂಕ್ ಯು. ನಿಮ್ಮನ್ನು ನೋಡಿದ್ದೀನಿ ಸರ್, ಅಲೆಮಾರಿಯಮ್ಮಿ ತುಂಬ ಡಿಫ್ರೆಂಟ್ ಕಂಟೆಂಟ್ ಸರ್. ಹೌದು ಹೌದು. ಆ ಒಂದು ಹಳೆ ಮೂವಿ ಹುಡುಕಿ ನಮ್ಗೆ ಅಡ್ರೆಸ್ ಹುಡ್ಕಕ್ಕೆ ಆಗಲ್ಲ. ನೀವು 20-50 ವರ್ಷದ ಹಳೆ ಮೂವಿ ಹುಡುಕ್ತೀರಿ. ಅದೊಂದು ಪ್ಯಾಷನ್ ಆಗಿದೆ ಅಷ್ಟೇ. ಸೊ ಹಂಗೆ ನಮ್ಗೆ ಇನ್ನೊಂದೇನಂದ್ರೆ ತೋರಿಸ್ಬೇಕು ಜನಕ್ಕೆ. ಈ ತರ ಕೆಲವರೆಲ್ಲ ಹೇಳ್ತಾರೆ ಇದೆಲ್ಲ ಗೊತ್ತೇ ಇರಲ್ಲ ಒಂದು ಸ್ಪಾಟ್. ಇನ್ನೊಂದೇನಂದ್ರೆ ಪಕ್ಕದ ಮನೇಲಿ ಇರ್ತಾರೆ, ಇದ್ ಕಡೆ ಫಿಲಮ್ ಶೂಟಿಂಗ್ ರಾಜ್ಕುಮಾರ್ ಅವ್ರದೇ ಆಗಿರುತ್ತೆ ನೋಡಿ, ಇಲ್ಲೂ ರಾಜ್ಕುಮಾರ್ ಅವ್ರದೇ ಆಗಿದೆ. ಸೊ ಅದೊಂದು ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಹೌದಾ? ನನಗೆ ಈ ದೇವಸ್ಥಾನದ ಬಗ್ಗೆ ತುಂಬಾ ಜನ ಇಲ್ಲ. ನಾನು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಅಲ್ಲಿ ಭಾಗ್ಯದ ಲಕ್ಷ್ಮಿ ಆಗಿತ್ತಾನೆ, ಅಲ್ಲಿ ಎಂಟ್ರಿ ಅಲ್ಲಿ ಇದಿದೆಯಲ್ಲ ಧ್ವಜಸ್ತಂಭ ಇದೆಯಲ್ಲ, ಅಲ್ಲೇ ಅನಂತ್ ನಾಗ್ ಮತ್ತೆ ಶಂಕರ್ ನಾಗ್ ಅವರೆಲ್ಲ ಕುತ್ಕೊಂಡು ಇದ್ ಮಾಡ್ತಾ ಇರ್ತಾರೆ, ಹಾಡಾಡ್ತಾ ಇರ್ತಾರೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಸೊ ಇನ್ನೊಂದೇನಂದ್ರೆ ಅದೇ ಜಾಗದಲ್ಲೇನೆ ಪುನೀತ್ ರಾಜ್ಕುಮಾರ್ ಅವರು ಭಾಗ್ಯವಂತ ಸಿನಿಮಾದಲ್ಲಿ ಚಿಕ್ಕ ಹುಡುಗನಾಗಿ ನಡ್ಕೊಂಬರೋದು ಅಲ್ಲೇನೆ. ಆಮೇಲೆ ಶಿವರಾಜ್ ಕುಮಾರ್ ಅವರು ಈ ಕಡೆಯಿಂದ ಓಡ್ ಬರ್ತಾರೆ, ಇಲ್ಲಿಂದ ಬಂದು ಹಾಗೆ ನಡ್ಕೊಂಡು ಹೋಗಿ. ಈ ಸೀನೆಲ್ಲ ನೀವು ಬೇಕಾದ್ರೆ ಮ್ಯಾಚ್ ಮಾಡ್ಕೊಳ್ಳಿ ನಿಮ್ಮ ವಿಡಿಯೋದಲ್ಲಿ. ಸೊ ಇದೆಲ್ಲ ನಡೆಯೋದಲ್ಲೇ ಇಲ್ಲಿ ಹಾಲು ಜೇನು ಸಿನಿಮಾದು ಇಲ್ಲಿ ಶೂಟಿಂಗ್ ಆಗುತ್ತೆ. ಇಲ್ಲಿ ಏನಂದ್ರೆ ಹೀರೋಯಿನ್ಗಳು ಇಬ್ರು ಬಂದಿರ್ತಾರೆ, ನೀವು ನೋಡ್ಬೋದು ಹಾಲು ಜೇನು ಸಿನಿಮಾದಲ್ಲಿ ಹೀರೋಯಿನ್ ಅವರು ಅನಾರೋಗ್ಯ ಪೀಡಿತರಾಗಿರ್ತಾರೆ, ದೇವಸ್ಥಾನಕ್ಕೆ ಬರ್ತಾರೆ. ಸೊ ಇಬ್ರು ಹೀರೋಯಿನ್ಗಳು ಇಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಆಗ ಹಿಂದೆಗಡೆ ಇದು ಮ್ಯಾಚ್ ಆಗುತ್ತೆ ನೋಡಿ, ಆ ಹಿಂದೆಗಡೆ ಮ್ಯಾಚ್ ಆಗೋದು ಬೇಕಾದ್ರೆ ನೀವು ಮ್ಯಾಚ್ ಮಾಡ್ಕೊಳ್ಳಿ. ಆದ್ರೆ ನಿಮ್ಗೆ ಕಂಪ್ಲೀಟ್ ವಿಡಿಯೋ ಬೇಕು ಅಂದ್ರೆ ನೀವೇ ಹೇಳ್ಬೇಕು, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಪ್ಲೀಟ್ ವಿಡಿಯೋ ಹಾಲು ಜೇನು ಸಿನಿಮಾದ ಶೂಟಿಂಗ್ ಸ್ಪಾಟ್ ನ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಥ್ಯಾಂಕ್ ಯು ಸರ್. ಇದು ನೀವು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಸರ್? ಇದು ಹೆಚ್ಚು ಕಮ್ಮಿ ಇನ್ನೊಂದು 3-4 ದಿನದಲ್ಲಿ ಮಾಡ್ತೀನಿ. ಮಾಡಿ ಸರ್, ಒಳ್ಳೆ ನಮ್ಗೆ ಸಪೋರ್ಟ್ ಮಾಡ್ಬೇಕು ಸರ್ ನಿಮ್ಮ ಚಾನಲ್. ಖಂಡಿತ ಕಪಿಲ್ ಡೆಸ್ಟಿನೇಷನ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನಗೂ ಸಬ್ಸ್ಕ್ರೈಬ್ ಆಗಿ, ಇಬ್ರಿಗೂ ಸಬ್ಸ್ಕ್ರೈಬ್ ಆಗಿ ನೋಡಿ. ಒಂದು ಅದ್ಭುತ ವಿಡಿಯೋಸ್ ಮಾಡ್ತಾರೆ ಇವರು. ಬಟ್ ಅದ್ಭುತವಾಗಿ ಇವ್ರೇನು ರಿವ್ಯೂ ಕೊಡ್ತಾರಲ್ಲ ಅದೆಲ್ಲ ಒಂದು ಸ್ವಲ್ಪ ಎಕ್ಸಾಕ್ಟ್ ಆಗಿರುತ್ತೆ. ಯಾಕೆಂದ್ರೆ ಒಂದೊಂದ್ಸರಿ ಅವ್ರು ಹೇಳ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ನೀವು ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸಾರಿ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಪರವಾಗಿಲ್ಲ ಸರ್, ಪರವಾಗಿಲ್ಲ, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಎಸ್, ನನಗೂ ಖುಷಿ ಆಯಿತು. ನಾನು ಸುಮ್ಮನೆ ಹೇಳ್ತಾ ಇದ್ದೆ, ಅದಕ್ಕೆ ಸರಿಯಾಗಿ ಅವರು ಸಿಕ್ಕಿದ್ರು. ಅವ್ರು ಯಾವುದೋ ಒಂದು 2-3 ಮೂವಿ ಹೇಳಿದ್ರು. ಸತ್ಯ ನಂಗೆ ಮೂವಿ ಬಗ್ಗೆ ಅಷ್ಟು ಐಡಿಯಾನೂ ಇಲ್ಲ, ಬಟ್ ನೋಡೋಣ, ಟ್ರೈ ಮಾಡ್ತೀನಿ. ಅವ್ರು ಹೇಳ್ದಂಗೆ ಅಲ್ಲಿ ಮೂವಿದು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಅವ್ರ ಹತ್ರ ಲಿಂಕ್ ಆದರೂ ತರಿಸ್ಕೊತೀನಿ. ಓಕೆ, ಮುಂದೆ ಹೋಗೋಣ. ನಾವು ದೇವಸ್ಥಾನದ ಶೂಟ್ ಕಂಟಿನ್ಯೂ ಮಾಡೋಣ. ಇಲ್ಲಿ ಇನ್ನೊಂದು ವಿಶೇಷ ದೀಪ ಅಂದರೆ ನಿಂಬೆಹಣ್ಣು ದೀಪ ಮತ್ತು ಬೆಲ್ಲಜತ್ತು ದೀಪ ವಿಶೇಷವಾಗಿ ಅಂತ ಇರುವಂಥದ್ದು ದೇವಸ್ಥಾನ. ಇಲ್ಲಿ ನಮಗಿಲ್ಲಿ ಬೆಲ್ಲದಚ್ಚು ಮತ್ತು ನಿಂಬೆಹಣ್ಣು ದೀಪ ಹೆಂಗಪ್ಪ ಅಂದರೆ ಪ್ರತಿ ಮಂಗಳವಾರ 21 ಮಂಗಳವಾರಕ್ಕೆ ಬೆಲ್ಲದಚ್ಚು ದೀಪ ಇಲ್ಲ ನಿಂಬೆಹಣ್ಣು ದೀಪ ಹಚ್ತೀನಿ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರು ಪ್ರತಿ ಶ್ರದ್ಧಾ ಭಕ್ತಿಯಿಂದ ಬಂದು ಬೆಳಗ್ಗೆ ಮಂಗಳವಾರದ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಅವ್ರ ಸಮಯ ನೋಡಿಕೊಂಡು ಬಂದು ದೇವರಿಗೆ ಆರತಿ ಎತ್ತಿ 3 ಪ್ರದಕ್ಷಿಣೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ.
ಇಲ್ಲಿ ವಿಶೇಷವಾದ ದಿನಗಳಂದರೆ ಸ್ವಾಮಿಗೆ ಶನಿವಾರದೊತ್ತು ವಿಶೇಷವಾಗಿರುತ್ತೆ, ಮತ್ತು ಶ್ರಾವಣ ಶನಿವಾರಗಳು, ಹಬ್ಬಗಳು, ಮತ್ತು ಧನುರ್ಮಾಸ ವಿಶೇಷವಾಗಿ ನಡೆಯುತ್ತಿಲ್ಲಿ. ಮತ್ತು ಹನುಮತ್ ಜಯಂತಿ ನಮಗಿಲ್ಲಿ ಸ್ವಾಮಿಯ ಆಂಜನೇಯ ಸ್ವಾಮಿಗೆ ಮಾರ್ಗಶಿರ ಮಾಸದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಮಗೆ ಹನುಮತ್ ಜಯಂತಿ ಬರುತ್ತೆ. ಸೊ ಆ ದಿವಸ ಇಲ್ಲಿ ವಿಶೇಷವಾಗಿ ಬೆಳಗಿನ ಜಾವ 4:15 ಗಂಟೆಗೆ ವಿಶೇಷವಾಗಿ ಅಭಿಷೇಕ, ಪೂಜೆ ಪುನಸ್ಕಾರಗಳೆಲ್ಲ ನಡೆಯುತ್ತೆ. ವಿಶೇಷವಾದಂಥ ಅಲಂಕಾರಗಳೆಲ್ಲ ಇರುತ್ತೆ. ತದನಂತರ 9:30-10 ಗಂಟೆಗೆ ಮಹಾಮಂಗಳಾರತಿ ಸರ್ವ ಭಕ್ತಾದಿಗಳೆಲ್ಲರಿಗೂ ಸರ್ವದರ್ಶನ ಇರುತ್ತೆ. ತದನಂತರ ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತೆ. ಸ್ವಾಮಿಗೆ ಇಲ್ಲಿ ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಚೌಟ್ರಿ ಇದೆ. ಸೊ ಅಲ್ಲಿ ಸ್ವಾಮಿ ಬರೋ ಭಕ್ತಾದಿಗಳೆಲ್ಲರಿಗೂ ಅನ್ನ ಸಂತರ್ಪಣೆ ಇರುತ್ತೆ. ತದನಂತರ ಸಂಜೆ ಬಂದು 6 ಗಂಟೆಗೆ ವಿಶೇಷವಾಗಿ ಸ್ವಾಮಿಯ ರಥೋತ್ಸವ ಇರುತ್ತೆ. ಇದನ್ನು ಮುಂಚೆ ಪಲ್ಲಕ್ಕಿ ಉತ್ಸವ ಇತ್ತು. ಸೊ 3-4 ವರ್ಷಗಳಿಂದ ಈ ರಥೋತ್ಸವವನ್ನು ಶುರು ಮಾಡಿದ್ದೀವಿ ರೀ, ಭಕ್ತಾದಿಗಳ ಸಹಕಾರಗಳಿಂದ ಮತ್ತು ನಮ್ಮ ದೇವಸ್ಥಾನ ಟ್ರಸ್ಟ್ ಸಹಕಾರಿಗಳಿಂದ ಈ ಒಂದು ರಥೋತ್ಸವವನ್ನು ಏರ್ಪಾಡು ಮಾಡಿದ್ದೀವಿ. ಸೊ ಸಂಜೆ 6-6:30 ರಥೋತ್ಸವ ಶುರು ಆಗುತ್ತೆ. ಸೊ ವಿಲ್ಸನ್ಗೌಡ ಹೊಂಬೈಗೌಡ ನಗರ ಬೀದಿಗಳೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಬಂದು ತದನಂತರ ಮತ್ತೆ ಯಥಾಸ್ಥಾನಕ್ಕೆ ಬಂದು ಬರುತ್ತೆ. ಅದಾದಮೇಲೆ ಮತ್ತೆ ಸ್ವಾಮಿನ ಒಳಗೆ ಕರ್ಕೊಂಡು ಆಮೇಲೆ ವಿಶೇಷವಾದ ಪೂಜೆ ಪುನಸ್ಕಾರಗಳೆಲ್ಲ ಇದು, ಮತ್ತು ಆರಾಧನೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ಸೊ ಹನುಮತ್ ಜಯಂತಿ ವಿಶೇಷವಾಗಿ ನಡೆಯುತ್ತೆ ಇಲ್ಲಿ. ಇನ್ನು ಶ್ರಾವಣ ಶನಿವಾರಗಳಲ್ಲಿ ವಿಶೇಷವಾದಂಥ ಅಲಂಕಾರಗಳು, ಪೂಜೆಗಳು, ಪುನಸ್ಕಾರಗಳೆಲ್ಲ ಇರುತ್ತೆ. ಇನ್ನು ಶಿವರಾತ್ರಿ, ವಿನಾಯಕ ಚತುರ್ಥಿ ಮತ್ತು ರಾಮನವಮಿ, ಸಂಕ್ರಾಂತಿ ಹಬ್ಬ ಇಂಥದ್ದೆಲ್ಲ ವಿಶೇಷವಾಗಿ ಇಲ್ಲಿ ನಡೆಯುವಂಥ ಸಂಪ್ರದಾಯ ಇಲ್ಲಿರೋದು. ಇದು ಬಂದು ನಮ್ಮ ಪಾಂಚರಾತ್ರ ಆಗಮ ರೀತಿಯಾಗಿ ನಡೀತಾ ಇರೋಂತಹ ದೇವಸ್ಥಾನ ಆಯಿತು. ಇದು ಲೊಕೇಶನ್ ಬಂದು ನಮ್ಮ ಲಾಲ್ಬಾಗ್ ಡಬಲ್ ರೋಡ್, ಲಾಲ್ಬಾಗ್ ಹಾಪ್ಕಾಮ್ಸ್ ಹತ್ರ, ಹೊಸೂರು ಮೈನ್ ರೋಡ್. ಸೊ ನಾವು ಶಾಂತಿನಗರ ಬಸ್ ಸ್ಟಾಪಿಂದ ನೇರಕ್ಕೆ ಬಂದರೆ ಲಾಲ್ಬಾಗ್ ಸರ್ಕಲ್ ಸಿಗುತ್ತೆ. ಆ ಸರ್ಕಲ್ ಪಕ್ಕದಲ್ಲೇ ಹಾಪ್ಕಾಮ್ಸ್ ತರಕಾರಿ ಮಾರ್ಕೆಟ್ ಇದೆ. ಅದ್ರ ಪಕ್ಕದಲ್ಲಿ ಒಂದು ಸರ್ವಿಸ್ ರೋಡ್ ಇದೆ. ಒಳಗೆ ಬಂದರೆ ಅಲ್ಲಿ ಗುಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿ ಯಾರನ್ನೇ ಕೇಳಿದ್ರು ಹೇಳ್ತಾರೆ ನಿಮಗೆ. ಓಕೆ, ಸ್ವಸ್ತಿ. ನನಗಂತೂ ದೇವಸ್ಥಾನ ತುಂಬ ಇಷ್ಟ ಆಯಿತು. ಒಂದು ಪಾಸಿಟಿವ್ ವೈಬ್ಸ್ ಇದೆ. ನೀವಲ್ಲಿ ಆಂಜನೇಯ ಆದರೆ ಇಲ್ಲಿ ಗಣಪತಿ, ಹೀಗೆ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಇರುವಂಥ ಒಂದು ದೇವಸ್ಥಾನ. ಇನ್ನು ಇದು ಬೆಂಗಳೂರಿನ ಸಿಟಿಲೇ ಆರ್ಟ್ ಆಫ್ ದ ಸಿಟಿಲಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಆಮೇಲೆ ಅನ್ನ ಸಂತರ್ಪಣೆಯೂ ಇರುತ್ತೆ ಹೇಳಿದ್ರು. ಆಮೇಲೆ ಶಿವರಾತ್ರಿ ದಿನ ವಿಶೇಷ ಪೂಜೆ ಇರುತ್ತೆ. ನಿಮಗೊಂದು ಡಿವೋಷನಲ್ ಫೀಲ್ ಅಂತ ಹೇಳ್ಬೋದು. ಅದು ಶನಿವಾರ ಹೊತ್ತು ಬಂದ್ರಂತೂ ಇನ್ನೂ ಖುಷಿ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ನೀವು ಬನ್ನಿ. ಆಮೇಲೆ ಇದರದ್ದು ಅಡ್ರೆಸ್ಸು, ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಯಾಕಂದರೆ ಸ್ವಲ್ಪ ಯೂಟರ್ನು, ಸಿಗ್ನಲ್ಲು, ಅದು ಇದು ಕನ್ಫ್ಯೂಷನಿಗೋಸ್ಕರ ಲೊಕೇಶನ್ ಹಾಕಿರ್ತೀನಿ. ಬನ್ನಿ, ಎಸ್ಪೆಷಲಿ ಶನಿವಾರ ಬನ್ನಿ, ನಿಮ್ಗೆ ನಿಜಕ್ಕೂ ಖುಷಿ ಆಗುತ್ತೆ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಮೂವಿ ಶೂಟಿಂಗ್ ಬಗ್ಗೆ ಹೇಳಿದೆ ಗೊತ್ತಾ ನಾನು, ಅಲೆಮಾರಿ ಅಮಿತು, ಅದರಲ್ಲಿರುವಂತಹ ದಿ ಬೆಸ್ಟ್, ಒಮ್ಮೆ ನೋಡ್ತೀನಿ ಅವ್ರ ಚಾನಲಲ್ಲಿ, ದಿ ಬೆಸ್ಟ್ ಶೂಟಿಂಗ್ ಸ್ಪಾಟ್ ಯಾವುದಿದೆ ಇಲ್ಲಿ ಆಗಿರೋದು, ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಟೋಟಲಿ ದೇವಸ್ಥಾನವೂ ನೋಡಿ, ಶೂಟಿಂಗ್ ಸ್ಪಾಟು ನೋಡಿ, ಟೋಟಲಿ ಇದೊಂದು ಅದ್ಭುತ ಸ್ಥಳ. ಒಂದು ಶನಿವಾರ ವೀಕೆಂಡ್ಗೆ ಅದ್ಭುತ ಸ್ಥಳ ಅಂತ ಹೇಳ್ತಾ ಇವತ್ತಿನ ಈ ಒಂದು ಭಕ್ತಿಪೂರ್ವಕವಾದ ಸೆಗ್ಮೆಂಟ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್, ಬಾಯ್.